ಶಾಲಾ ಪರದೇಸಿ ಪಕ್ಷ ಅದಕ್ಕೆ ಉತ್ತರ ಕೊಡಬೇಕು. ಸೇಮ್ ಟೈಮ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಲೇ ನಮ್ಮ ಡಿಬೇಟಲ್ಲಿ ನೀವು ಗಮನಿಸಿದ್ರಿ ಮಾತಾಡಿದ್ದನ್ನು. ನಾನು ಡೆಲ್ಲಿಗೆ ಹೋಗಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ರು. ಅವ್ರ ಭಾವನೆ ಹಿಂಗಿರ್ಬೋದು, ದಲಿತ ಸಿ ಎಂ ಅಂತ ಕೂಗಿ ಸಾಕಾಯಿತು, ಈ ಹೈಕಮಾಂಡ್ ಕೇಳೋದಿಲ್ಲ, ಹಾಗಾಗಿ ಹೋಗೇನು ಪ್ರಯೋಜನ ಅನ್ನೋ ಭಾವನೆನ. ಇವತ್ತು ದಲಿತರ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಲ್ಲಿ ಹೀನಾಯವಾದ ಪರಿಸ್ಥಿತಿಯಲ್ಲಿ ನಿಂತಿದೆ. ಇವತ್ತು ಅವ್ರು ಏನಿದ್ರು ಪೋಸ್ಟ್ಗಳು, ಬ್ಯಾನರ್ಗಳು ಮತ್ತೆ ಅಲ್ಲೇನಿದ್ರು ಕಸ ಕ್ಲೀನ್ ಮಾಡಕ್ಕೆ ಮಾತ್ರ ಅವ್ರು ಬಳಸ್ಕೊಂತ ಇರೋದು, ಮತ ಬ್ಯಾಂಕ್ಗೋಸ್ಕರ ದಲಿತರು ಇಟ್ಕೊಂಡಿದೆ ಅಂತ ಪ್ರತಿ ಸಾರಿ ಕೂಡ CM ಕೂಗ್ ಬಂದಾಗ ಪ್ರತಿ ಸಲ ಕೂಗ್ತಾರೆ, ಸೈಲೆಂಟ್ ಆಗ್ತಾರೆ. ಎಷ್ಟು ನೊಂದೋಗಿದ್ದಾರೆ ಇವತ್ತು ಆ ಮಾತು. ಐತಿಹಾಸಿಕ ನಿರ್ಣಯ ಒಳ ಮೀಸಲಾತಿ. ಒಳ ಮೀಸಲಾತಿ ಯಾವ ರೀತಿ ಕೊಟ್ಟಿದ್ದಾರೆ ಅವರು? ಇವತ್ತು ಅದೇ ಅವರು ಹೋದ್ ಸತಿ ಜಾರಿಗೆ ಮಾಡಿದಾಗ ಏನಾಯ್ತು, ಸದಾಶಿವ ಆಯೋಗದ ಬಿಟ್ಬಿಟ್ರು, ಅದೇ ರೀತಿ ನಾಗಮೋಹನ್ ದಾಸ್ ಆಯೋಗದ ಬಿಟ್ಬಿಟ್ರು. ಇವರೇ ಒಂದು ಚೀಫ್ ಸೆಕ್ರೆಟರಿಯಿಂದ ಒಂದು ತಯಾರು ಮಾಡಿ ಅದರಲ್ಲಿ ಇವರು ಒಳ ಮೀಸಲಾತಿ ಜಾರಿ ಮಾಡಿದ್ರು ಅನುಮತಿ. ಆದ್ರೆ ಅದರಲ್ಲಿ ಲಾಸ್ಟ್ ಟೈಮ್ ಜಾರಿ ಮಾಡಿದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಲೆಮಾರಿ ಸಮುದಾಯನ ಕೆಳಗೆ ಬಿಟ್ಬಿಟ್ರು. ಅವ್ರನ್ನೆಲ್ಲೂ ಕನ್ಸಿಡರ್ ತಗೊಂಡಿಲ್ಲ, ಅವ್ರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ, ಅವ್ರು ಬಿಟ್ಬಿಟ್ರು. ಈ ಸತಿ ಏನ್ ಮಾಡಿದ್ರು ಅಂದ್ರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ AKAD ಅಂತ ಐತೆ, ಆ ಜನ ಕೈ ಬಿಟ್ಬಿಟ್ಟು ಇವತ್ತು ಇವರು ಜಾರಿ ಮಾಡಿದ್ದಾರೆ. ಇವತ್ತು ಅದ್ರ ಜೊತೆ ಬೇರೆ ಕ್ಯಾಬಿನೆಟ್ ಡೆಪ್ಟಿ CM ರಾಜ್ಯದಲ್ಲಿ ಇರಲಿಲ್ಲ. ಕ್ಯಾಬಿನೆಟ್ ರಚನೆ ಆಗಬೇಕಾದ್ರೆ, ಜಾರಿ ಹೇಳ್ಬೇಕಾದ್ರೆ ಇವತ್ತು DK ಶಿವಕುಮಾರ್ ಇರಲಿಲ್ಲ, ಕೈ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಬರೀ ಕುತಂತ್ರದಲ್ಲಿ ನಡೀತಾ ಇದೆ. ದಲಿತರನ್ನ ಕಂಪ್ಲೀಟ್ ಆಗಿ ಅಲ್ಲಿ ಅವರು ಒಂದು ಸರ್ವೆಂಟ್ ಆಗಿ ಇವತ್ತು ಮತ ಬ್ಯಾಂಕ್ಗೋಸ್ಕರ ಬಳಸ್ಕೊಂತ ಇರೋದು ರಾಜ್ಯದ ಪ್ರತಿಯೊಂದು ದಲಿತರು ಗೊತ್ತಾಗಿದೆ. ಮುಂದಿನ ದಿನ ಈ ರಾಜ್ಯದ ದೊಡ್ಡ ಕೂಗಾಟ ಹೋರಾಟಗಳು ಸ್ಟಾರ್ಟ್ ಆಗೋದು ದಲಿತರಿಂದ ಅಂತಾನೆ. ಅದು ಇವತ್ತು ರಾಜ್ಯ ಸರ್ಕಾರಕ್ಕೆ ಚಿಮಾರಿ ಹಾಕೋ ಒಂದು ಪರಿಸ್ಥಿತಿ ಕೂಡ ಅವರು ಮುಂದಿಟ್ಟಿದ್ದಾರೆ ಇವತ್ತು. ಯಾಕಂದ್ರೆ ಏನಾದರೂ ಒಂದು ತೀರ್ಮಾನ ಮಾಡಿದ್ರೆ, ಒಂದು ಜಾರಿ ಮಾಡಿದ್ರೆ ಅದು ಕಟ್ ಅಂಡ್ ಕ್ಲಿಯರ್ ಸಮಪಾಲು ಸಮಬಾಳು ಅಂತ ಆಗಬೇಕು. ಎಲ್ಲ ಒಂದು ಸಮುದಾಯನ ತಂದು ಮೇಲೆ ಕೂರಿಸೋದು, ಇನ್ನೊಂದು ಸಮುದಾಯ ಅಂತಂದು ರೋಡಲ್ಲಿ ಕೂರ್ಸೋದು ಮಾಡಿರುವಂಥ ಜಾರಿ ಮಾಡಿರೋಂಥ ಒಂದು ಇದು ಅನುಭವ. ಇದು ನಿಜವಾಗ್ಲೂ ಒಳ ಮೀಸಲಾತಿ ಅಲ್ಲ, ಆ ಒಳ ಮೀಸಲಾತಿ ಜನಾಂಗಕ್ಕೆ ಕಿಚ್ಚಚ್ಚಿರುವಂಥ ಸರ್ಕಾರ ಅಂತ ಹೇಳ್ಬೋದು. ಅದೇ ರೀತಿ ಇದು ಪರದೇಶಿ ಪಕ್ಷ ಅಂತ ಇವತ್ತು ದರ್ಶನ ಹೇಳ್ತಾರೆ. ಆ ಪರದೇಶಿ ಪಕ್ಷದವ್ರನ್ನ ಇವತ್ತು ನೀವು ಕರ್ಕೊಂಡು ಇವತ್ತು CM ಮಾಡ್ಕೊಂಡು ನಿಮ್ಗೆ ಆಲ್ಟರ್ನೇಟ್ CM ಇಲ್ಲದೆ ಇವತ್ತು ದಿಕ್ಕಾಪಡಾಗಿದ್ದೀರಿ ನೀವು. ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ದಿಕ್ಕಾಪಡ್ರು. ವಲಸೆ ಕಾಂಗ್ರೆಸ್ಸಿಗರಿಂದ ಮೂಲ ಕಾಂಗ್ರೆಸ್ರು ನಶಿಸಿ ಹೋಗ್ತಾ ಇದ್ದಾರೆ, ದಿಕ್ಕೆಟ್ಟು ಹೋಗ್ತಾ ಇದ್ದಾರೆ, ಕಂಗೆಟ್ಟು ಹೋಗ್ತಾ ಇದ್ದಾರೆ. ಇವತ್ತು ದಂಡಯಾತ್ರೆಗಳು ಮಾಡ್ತಾ ಇದ್ದಾರೆ. ಈ ವಲಸೆ ಕಾಂಗ್ರೆಸ್ನ ಒಂದು ಆರ್ಗನೈಸೇಷನ್ ಮತ್ತೆ ಇವತ್ತು ಅಲ್ಲಿ ರಾಜ್ಯ ಸರ್ಕಾರನ ರಚನೆ ಮಾಡಿ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯರು. ಅವ್ರ ಕಾಟ ಕಾಂಗ್ರೆಸ್ ಅಲ್ಲಿರುವಂಥ ಮೂಲ ಕಾಂಗ್ರೆಸ್ ನಡ್ಕೊಳಕ್ಕಾಗದೆ ದಿಕ್ಕೆಟ್ಟು ಕಂಗೆಟ್ಟು ಪರದೇಶಿಗಳಾಗಿದ್ದಾರೆ. ಇವತ್ತು ನೋಡಿ ರಾಜ್ಯದಲ್ಲಿ ಅಧಿಕಾರಿಗಳ ಯಂತ್ರಗಳೇ ನಿಂತೋಗ್ಬಿಟ್ಟಿದೆ. ಇವತ್ತು ಈಗ ಏನು JDS ಇಂದ ವಲಸೆ ಬಂದಿದ್ರಲ್ಲ ರಾಜ್ಯದ ಸಿದ್ದರಾಮಯ್ಯರು, ಆ ಸಿದ್ದರಾಮಯ್ಯರ ಕಡೆಯಿಂದ ಅಧಿಕಾರಿಗಳು ಮೂಲ ಕಾಂಗ್ರೆಸ್ ಅಲ್ಲಿರೋ DK ಶಿವಕುಮಾರ್ ಮಾತನ್ನ ಕೇಳ್ತಾ ಇಲ್ಲ. ಅದೇ ಮೂಲ ಕಾಂಗ್ರೆಸ್ ಇರೋ DK ಶಿವಕುಮಾರ್ ಮಾತುಗಳನ್ನ ವಲಸೆ ಬಂದಿರೋ ಕಾಂಗ್ರೆಸ್ CM ಅವ್ರ ಕಡೆ ಅಂತ ಅಧಿಕಾರ ವರ್ಗಗಳು ಕೇಳ್ತಲ್ಲ. ನಾಗೇಂದ್ರ ಅವರೇ, ನೀವು ಹೆಂಗ್ ತಗೋತೀರಾ ಅಂತ ಹೇಳಿ ಯೋಚನೆಗಳು ಹಿಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಒಂದು ಪಕ್ಷ ತಗೊಳ್ಳಿ, ಒಂದು ಮನೆ ತಗೊಳ್ಳಿ. ಈಗ ಒಂದು ಮನೆಗೆ ಒಬ್ಬ ಹೆಣ್ಮಗಳು ಸೊಸೆಯಾಗಿ ಬರ್ತಾಳೆ. ನೀನು ಮೂಲ ಈ ಕುಟುಂಬದೊಳಲ್ಲ, ನೀನು ವಲಸಿಗಳು ನಿಂದ ಆ ಊರು ಆ ಮನೆ ಅಂತ ಯೋಚನೆ. ನಾನು ಈ ವಿಚಾರದಲ್ಲಿ ನಮ್ಮ ಅಭಿಪ್ರಾಯ ಅಲ್ಲ, ಅದು ಸ್ವತಃ ಕಾಂಗ್ರೆಸ್ ಪಕ್ಷದ ಮೂಲ ಕಾಂಗ್ರೆಸ್ಸಿಗರ ಅಭಿಪ್ರಾಯ. ಇದು ನಮಗೆ ಯಾಕೆ ಕೊಡ್ತಾ ಇಲ್ಲ? ನಾನು ಪಕ್ಷ ಕಟ್ಟಿರೋನು, ನಾನು 40 ವರ್ಷ ನಾನು ತನು ಮನ ದನ ಇಟ್ಟಿದ್ದೀನಿ, ನನ್ನ ಜೀವನನೇ ಒತ್ತಾಯಕ್ಕೆ ಪಕ್ಷ ತಂದಿದ್ದೀನಿ. ಇವತ್ತು ಬಂದಂತ ಸಿದ್ದರಾಮಯ್ಯ ಬಂದ ಹಾಳು ಮಾಡ್ತಿದ್ದಾಳ ಪಕ್ಷ. ಹೌದು, ಮನೆನೇ ಹಾಳು ಮಾಡಿದಾಗ ಬಂದಂತ ಸೊಸೆ ಅತ್ತೆಗೆ ಹೊಂದ್ಕೊಂಡು ಹೋಗ್ಬೇಕಾಯ್ತು. ಅತ್ತೆ ವಿರುದ್ಧ ನಿಂತಾಗ ಬಂದಂತ ಸೊಸೆ ಏನಾಗುತ್ತೆ? ಮನೆ ಉದ್ಧಾರ ಆಗುತ್ತಾ? ಆ ಮನೆ ಉಳಿಯುತ್ತಾ? ಇಬ್ಬಾಗ ಆಗುತ್ತೆ. ಈಗ ಹೈಕಮಾಂಡ್ ಇಲ್ಲಿ ಸಿದ್ದರಾಮಯ್ಯ ಕಾಪಾಡ್ಕೊಬೇಕಾ, DK ಶಿವಕುಮಾರ್ ಕಾಪಾಡ್ಕೊಬೇಕಾ? ಈಗ ಸಿದ್ದರಾಮಯ್ಯರು ಇವತ್ತು ವಲಸೆ ಬಂದ್ರು ಕಾಂಗ್ರೆಸ್ ಪಕ್ಷಕ್ಕೆ, ಮೂಲ ಕಾಂಗ್ರೆಸ್ಗೆ ಯಾರಾದ್ರೆ DK ಶಿವಕುಮಾರ್ ಅಂತ ಹೇಳ್ಬೋದು. ಹಿಂಗಿದ್ದಾಗ ಹೈಕಮಾಂಡ್ ಇವಾಗ ಸೊಸೆನ್ ಕಾಪಾಡ್ಕೊಬೇಕಾ, ಅತ್ತನ್ ಕಾಪಾಡ್ಕೊಬೇಕಂದಾಗ ಹೈಕಮಾಂಡ್ ಏನ್ ಮಾಡುತ್ತೆ? ಗಂಡನ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಇದ್ ಕಡೆ ಎಂತಿನೂ ಬೇಕು, ಇದ್ ಕಡೆ ತಾಯಿನೂ ಬೇಕು ಅಂದಾಗ ಆ ಗಂಡ ಆದವನು ತಾಯಿನ ಬಿಟ್ಕೊಡ್ತಾನ, ಎಂತಿನ ಬಿಟ್ಕೊಂಡ ಪರಿಸ್ಥಿತಿ ಬಂದಾಗ ಆ ಒಂದು ಮನೆ ಏನಾಗ್ಬೋದು? ಒಂದು ಮನೆ ಬಿಟ್ಟು ಹೋಗ್ಬೇಕು, ಗಂಡ ಎಂತಿ ಸಪರೇಟ್ ಆಗಬೇಕು, ಇಲ್ಲ ತಾಯಿ ಮನೆ ಬಿಟ್ಟು ಹೋಗ್ಬೇಕು. ಇವತ್ತು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಿದ್ರೆ ಹೈಕಮಾಂಡ್ ಏನಾದ್ರು DK ಶಿವಕುಮಾರ್ ಸಪೋರ್ಟ್ ಮಾಡಿದ್ರೆ ಮನೆ ಬಿಟ್ಬಿಟ್ಟು ಸಿದ್ದರಾಮಯ್ಯ ಆಚೆ ಹೋಗ್ತಾರೆ, ಸಿದ್ದರಾಮಯ್ಯವ್ರಿಗೆ ಏನೋ ಸಪೋರ್ಟ್ ಮಾಡಿದ್ರೆ DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗ್ತಾರೆ. ಈ ಪರಿಸ್ಥಿತಿ ಬಂದು ನಿಂತಿರೋದಕ್ಕೆ ಹೈಕಮಾಂಡ್ ತಟಸ್ಥ ಆಗಿದೆ. ಇವತ್ತು ಅದಕ್ಕೆ ಕಣ್ಣು ಮುಚ್ಕೊಂತಿದೆ, ಕಣ್ಣು ಕುರುಡಾಗಿದೆ. ಇವತ್ತು ಇನ್ನೊಂದು ಹೇಳ್ಬೇಕಂದ್ರೆ ಮೇಡಮ್, ಮಹತ್ವದ ವಿಚಾರಗಳು ಏನಂತಂದ್ರೆ, ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ 28 ಕ್ಷೇತ್ರದಲ್ಲಿ 6 ತಿಂಗಳಲ್ಲಿ ರಸ್ತೆ ಗುಂಡಿ ಮುಚ್ಚಿ ಅಂತ ಹೇಳಿದಂತ ಸರ್ಕಾರ ಇವತ್ತು ಒಂದೊಂದು ಗುಂಡಿ ಮುಚ್ಚಕ್ಕೆ 1 ಲಕ್ಷ ರೂಪಾಯಿ, ಎಷ್ಟು ಅದಕ್ಕೆ ಗುಂಡಿ ಮುಚ್ಚಕ್ಕೆ ಆಗಿರೋಂಥ ಬಿಡುಗಡೆ ಆಗಿರೋ ದುಡ್ಡು ಎಷ್ಟಂದ್ರೆ
33 ಕೋಟಿ ರೂಪಾಯಿ 28 ಕ್ಷೇತ್ರಕ್ಕೆ ಬರೀ ಗುಂಡಿ ಮುಚ್ಚಕ್ ಮಾಡಿದಂತ ಒಂದು ಭ್ರಷ್ಟಾಚಾರ. ಈ ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ಕುರ್ಚಿ ಹೋರಾಟದಲ್ಲಿ ಇವತ್ತು ಡೆಲ್ಲಿ ದಂಡಯಾತ್ರೆಯಲ್ಲಿ ನಿಂತಿದೆ ಹೊರತು ಜನಾಭಿವೃದ್ಧಿ ಇಲ್ಲ. ಇವತ್ತು ಇವ್ರು ಏನ್ ಹೇಳ್ತಾ ಇದ್ದಾರೆ, ಇವತ್ತು ಪೆಟ್ರೋಲ್ ಬಂಕ್ ಬಗ್ಗೆ ಮಾತಾಡ್ತಾರೆ, ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತಾಡ್ತಾರೆ, ರೀ ಸ್ವಾಮಿ ಗ್ಯಾಸ್ ಬಗ್ಗೆ ಮಾತಾಡ್ತಾರೆ. ಗ್ಯಾಸ್ ಪರಿಸ್ಥಿತಿ ಅಂತ ಇಡೀ ವಿಶ್ವ ಗೊತ್ತಾಗಿದೆ. ಇವತ್ತು GST CST ಜಾಸ್ತಿ ಹೊರೆ ಆಗೋಯ್ತು ಅಂತ ನೀವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಹೇಳ್ತು. ಅದೇ GST CST ರೇಟ್ ನ ಕಡಿಮೆ ಮಾಡಿದ ಕೇಂದ್ರ ಸರ್ಕಾರ ತುಪ್ಪದ ಬೆಲೆ 90 ರೂಪಾಯಿ ಮಾಡ್ಬಿಟ್ರೆ ನೀವು ಅವಾಗ ಮೆಣಸಿನಕಾಯಿ ಬೆಲೆ ಏರಿಕೆ. ಇವತ್ತು ಯಾವ ಬೆಲೆ ದಿನನಿತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ ಈ ಕಡೆ ನೀವು ಅನುದಾನ ಬಿಡುಗಡೆ ಮಾಡ್ತಿಲ್ಲ, ಸೇತುವೆ ಅಭಿವೃದ್ಧಿಗಳಿಲ್ಲ, ಮೂಲ ಸೌಕರ್ಯ ಕೊಡ್ತಾ ಇಲ್ಲ. ಆದ್ರೆ ದಿನನಿತ್ಯ ಬಳಕೆಯಾಗ ವಸ್ತುಗಳು ಬೆಲೆ ಏರಿಕೆ ಮಾಡಿ ಜನನ ನೀವು ಸುಡ್ತಾ ಇದ್ದೀರಿ. ಇದ್ರಲ್ಲಿ ಬೇರೆ ನೀವು ಹೇಳ್ತಾ ಇದ್ದೀರಿ ಪೆಟ್ರೋಲ್ ಗ್ಯಾಸ್ ಡೀಸೆಲ್ ಅಂತ ಹೇಳ್ತೀರಿ. ನಾಚಿಕೆ ಬೇಕು ಕಾಂಗ್ರೆಸ್ ಪಕ್ಷ. ರೈಟ್, ಅದೇ ಗ್ಯಾಸ್ ಸಿಲಿಂಡರ್ ಅಂದಾಗ ಗೋಲ್ಡ್ ರೇಟ್ ಅಂದಾಗ ನಿಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಟೀಕೆಗಳು ವ್ಯಕ್ತ ಆಯಿತು. ಅದಕ್ಕೆ ಉತ್ತರ ಕೊಡಬೇಕು ಸಿದ್ದನಗೌಡ್ರೆ. ಜೊತೆಗೆ